ಇಷ್ಟು ಚೆನ್ನಮ್ಮ ಮಾಡಿ ಇಷ್ಟು ಕಷ್ಟಪಟ್ಟು ಅಲ್ಲಿ ಸಂಬಳ ಕೊಡೋರ ಹತ್ರ ದಮ್ಮಯ್ಯ ಹೊಡಿಬೇಕಾಗಿತ್ತು, ದುಡ್ಡು ಕೊಡಿ ದುಡ್ಡು ಕೊಡಿ. ಯು ಥಿಂಕ್ ಆಫ್ ಯುವರ್ ಮದರ್, ನಿಮ್ಮ ಕಣ್ಣು ಮುಂದೆ ಬರೋದು ಅವ್ರು ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಮಕ್ಕಳು ಜೀವನ, ನನ್ನ ಮಕ್ಕಳನ್ನ ಒಂದು ಲೆವೆಲ್ಗೆ ತರಬೇಕು, ಇನ್ನೊಬ್ಬರ ಮುಂದೆ ತಲೆ ತಗ್ಗಿಸ್ಬಾರ್ದು ಅಂತ ಅದೊಂದೇ ಕೆಚ್ಚಿತ್ತು. ಎಜುಕೇಶನ್ ಮಾಡಬೇಕು, ನನ್ನ ಮಕ್ಕಳನ್ನ ಒಳ್ಳೆ ಸ್ಥಾನದಲ್ಲಿ ನಿಲ್ಲಿಸಬೇಕು. ಅದರಲ್ಲಿ ನಾನು ಬೇಜಾರಿಗೆ ನಾನು ಅದು ಇದು ಡ್ರಾಮಾ ಸಿಗುತ್ತೆ ಮಾಡ್ಕೊಂಡಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸ ಆಗಬೇಕು. ಸಿನಿಮಾ ಸಿಗುತ್ತೆ ಅಂತ ನಾನು ಕಲ್ಪನೆನೂ ಮಾಡ್ಕೊಂಡಿಲ್ಲ. ನೂರೊಂದು ನೆನಪು. ಕಷ್ಟನೇ, ಏನೇ ಇದ್ರು ಬಹಳ ಕಷ್ಟ. ಹೆಸರಿತ್ತು, ಎಲ್ಲ ಇತ್ತು. ಬಟ್ ಅದೇ ತರ ಏನಂತಾರೆ, ಸರಸ್ವತಿ ಕೃಪೆ ಇತ್ತು, ಲಕ್ಷ್ಮಿ ಕೃಪೆ ಬಹಳ ಕಡಿಮೆ. ಅದೇ ಕಾಮನ್ ನಂಬಿಕೆ ಇತ್ತಷ್ಟೇ. ಸರಸ್ವತಿ ಇರೋ ಕಡೆ ಲಕ್ಷ್ಮಿ ಹುಡ್ಕೊಂಡು ಬರ್ತಾಳೆ ಅನ್ನೋ ನಂಬಿಕೆ ಐತಷ್ಟೇ. ಬಟ್ ಎಷ್ಟ್ರ ಮಟ್ಟಿಗೆ ಸಫಲವಾಗ್ತಿತ್ತ ನಂಬಿಕೆ ಅನ್ನೋದು ಇರಲಿಲ್ಲ. ಸೊ ಇದನ್ನೆಲ್ಲ ನಾವು ಕಣ್ಣಾರೆ ನೋಡ್ತಾ ಇದ್ವಲ್ಲ, ಅದಕ್ಕೋಸ್ಕರ ನಮ್ಮ ಉದ್ದೇಶ ಒಂದು ಒಳ್ಳೆ ವಿದ್ಯಾಭ್ಯಾಸ ತಗೋಬೇಕು, ಲೈಫಲ್ಲಿ ಸೆಟ್ಲ್ ಆಗ್ಬೇಕು. ಮಕ್ಕಳದ್ದಾಯ್ತಲ್ಲ, ನಾನು ಹೇಳಿದ್ನಲ್ಲ 300 ರೂಪಾಯಿ ಸಂಬಳ ತಗೋತಿದ್ವಿ ಅಂತ. ನನ್ನ ಊರಿಗೆ ನನ್ನ ತಮ್ಮಂದರಿಗೆ ಅವ್ರಿಗೆ ಏನಾದ್ರು 100-200 ರೂಪಾಯಿ ಕಳಿಸ್ಬೇಕಾದ್ರೆ ಇಷ್ಟು ಚೆನ್ನಮ್ಮ ಮಾಡಿ ಇಷ್ಟು ಕಷ್ಟಪಟ್ಟು ಅಲ್ಲಿ ಸಂಬಳ ಕೊಡೋರ ಹತ್ರ ದಮ್ಮಯ್ಯ ಹೊಡಿಬೇಕಾಗಿತ್ತು, ದುಡ್ಡು ಕೊಡಿ ದುಡ್ಡು ಕೊಡಿ ದುಡ್ದು. ಈಗ ನಿಮ್ಮ ತಂಗಿರು ತಮ್ಮ ಒಬ್ಬ ಊರೆಲ್ಲ ಸಖತ್ತಾಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ. ಈಗ ಅಮ್ಮಂಗೆ 2 ತಂಗಿದ್ರು, ಇಬ್ರು ಬೆಂಗಳೂರಿನಲ್ಲೇ ಇದ್ದಾರೆ. ಅವರು ಮಕ್ಕಳು ಮೊಮ್ಮಕ್ಕಳು ಎಲ್ಲ ವೆಲ್ ಟು ಡೂ ಫ್ಯಾಮಿಲಿ, ಎಲ್ಲ ವೆಲ್ ಸೆಟಲ್ಡ್, ಎಲ್ಲ ಚೆನ್ನಾಗಿದ್ದಾರೆ. ಆಮೇಲೆ ಯಾವಾಗ್ಲೂ ಹೇಳ್ತಾರೆ ಅವರು ಆರೂರು. ಹೌದು. ಅಂದ್ರೆ ಇದು ರಾಜ್ಕುಮಾರ್ ಅವರದ್ದು ಭಾಗ್ಯದ ಬಾಗಿಲು ಅಂತ ಮಾಡಿದ್ರೆ ಆರೂರು ಪಟ್ಟಾಭಿ, ಅದೇ ಊರು ಅಮ್ಮಂದು ಕೂಡ. ಆ ಆರೂರಿನ ದೇವರು ವಿಷ್ಣುಮೂರ್ತಿ ಅಂತ. ಸೊ ಅಮ್ಮ ಯಾವಾಗ್ಲೂ ಹೇಳುದು ವಿಷ್ಣುಮೂರ್ತಿಯ ಆಶೀರ್ವಾದ, ಮಕ್ಕಳು ಮೊಮ್ಮಕ್ಕಳು ಪ್ರತಿಯೊಬ್ಬರಿಗೂ ಆ ವಿಷ್ಣುಮೂರ್ತಿಯ ದಯೆ ಇದೆ. ಯಾಕಂದ್ರೆ ನೀವು ವಿಷ್ಣುಮೂರ್ತಿ ದೇವಸ್ಥಾನ ಎಲ್ಲೂ ನೋಡಿಲ್ಲ. ನಾವು ಹೋಗ್ಬೇಕು ಅನ್ಸತಿ. ಹೌದು, ಆರೂರಿಗೆ ಖಂಡಿತ ಬನ್ನಿ. ಅಯ್ಯೋ ಬಾಳ ಅಲ್ಲ, ನಮ್ಗೆ ಇರೋದು ಜಮೀನು ಮನೆ ಎಲ್ಲ ಆರೂರ್ಲಿ ದೇವಸ್ಥಾನ ಇದೆ. ಅಲ್ಲಿ ಕಡೆ ಬಸರೂರು ನಮ್ಮ ಸೊಸೆಗ ಹತ್ರ ಕುಂದಾಪುರ. ನೀವು ವಿಷ್ಣುಮೂರ್ತಿ ದೇವಸ್ಥಾನ ಬಹುಶಃ ಕೇರಳದಲ್ಲೆಲ್ಲ ಒಂದಿರ್ಬೋದು, ಅದು ಬಿಟ್ರೆ ನಮ್ಮ ಆರೂರಲ್ಲೇ ಇರೋದು. ಈಗಂತೂ ಬಹಳ ಕಾರಣಿಕ. ಹೌದು, ಬಹಳ ಆ ದೇವರನ್ನ ನಂಬದವರು ಯಾವತ್ತೂ ಕೈ ಬಿಟ್ಟಿಲ್ಲ. ಇವಾಗ ನೋಡಿ, ಮಕ್ಕಳು ಮೊಮ್ಮಕ್ಕಳು ಇವಾಗ ಹೆಚ್ಚು ಕಡಿಮೆ ನನ್ನ ಮಕ್ಕಳಿಗೆಲ್ಲ ಮದುವೆ ಮರಿ ಮಕ್ಕಳ 4th ಜನರೇಷನ್ ಬರ್ಬೋದು. ಆ ದೇವರ ಕೃಪೆ ಎಲ್ಲ. ಒಂದೇನು ಗೊತ್ತಾ, ಇವ್ರು ನಂಬೋ ಪ್ರಶ್ನೆ ಇಲ್ಲ. ಇವ್ರು ಒಕ್ಕಲು, ವಿಷ್ಣುಮೂರ್ತಿ ದೇವಸ್ಥಾನದ ಒಕ್ಕಲುಗಳು. ನಾವು ದೇವ್ರದ್ದೇ ಆಸ್ತಿ ಮನೆ ಎಲ್ಲ ಇರೋದು, ಅಲ್ಲಿ ಕೆಲಸನೇ ಮಾಡೋದು. ಇವತ್ತಿಗೂ ನನ್ನ ದೊಡ್ಡ ತಮ್ಮನ ಮಗ ಅಲ್ಲೇ ಕೆಲಸ ಮಾಡ್ತಾ ಇರೋದು. ಗುರು ಒಬ್ರು ತಮ್ಮ ಇಲ್ಲ ಅಂತ ಅವರು ಸುಮಾರು ಒಂದು 10 ವರ್ಷ ಆಗಿರ್ಬೇಕು. ಸುಬ್ರಹ್ಮಣ್ಯ ಭಟ್ ರಾವ್, ಸಾರಿ, ಅವನೇ ಸಣ್ಣ ವಯಸ್ಸಲ್ಲಿ ನಾಟಕ ಬರ್ತಿದ್ದ, ಉಪನಯನ ಮಾಡಿ ಊರಲ್ಲಿ ಬಿಟ್ಟು ನಾವು ಹೋದ್ವಿ ಅಂತ ಅವನು. ಇನ್ನೊಬ್ರು ತಮ್ಮ ಅವರು ಬ್ಯಾಂಕ್ ಮ್ಯಾನೇಜರ್, ಅವರು ಬೆಂಗಳೂರಿನಲ್ಲಿ, ಬಾಲಕೃಷ್ಣ ರಾವ್. ಅದು ಎಷ್ಟು ಕಷ್ಟದಲ್ಲಿ ಬ್ಯಾಂಕ್ ಮ್ಯಾನೇಜರ್ ಮಾಡಿದ್ ಗೊತ್ತಾ ನಮ್ಮಪ್ಪ. ಆವಾಗಿನ ಕಾಲದ TMF ಅವರು ಇವರೆಲ್ಲ ಇದ್ರು. ನಾನು ಕಲಾವಿದ, ನನ್ನ ಮಗನಿಗೆ ಸೀಟ್ ಕೊಡಿ, ನನ್ನ ಮಗನಿಗೆ ಒಂದು ಕೆಲಸ ಕೊಡಿ. ಕಷ್ಟಪಟ್ಟು ನಮ್ಮಪ್ಪ ಅವನಿಗೂ ಕೆಲಸ ಕೊಡಿಸಿದ್ರು, ನನ್ನ ತಂಗಿಗೂ ಕೆಲಸ ಕೊಡಿಸಿದ್ರು. ರಾಜಲಕ್ಷ್ಮಿಗೆ ಬ್ಯಾಂಕಲ್ಲಿ ಟೆಲಿಗ್ರಾಫಿಸ್ಟು ಅದೆಲ್ಲ ಕೊಡಿಸಿದ್ರು. ನಾನೊಬ್ಬಳೇ ಇದರಿಂದ ವಂಚಿತಳಾಗಿದ್ದೆ ಇದೆಲ್ಲ ವಿದ್ಯಾಭ್ಯಾಸಕ್ಕೆ. ಕರ್ನಾಟಕದ ಮನೆ ಮಗಳಾಗಿದ್ದೆ. ಅದೇ ನಮ್ಮಪ್ಪ ಹಂಗೆ ಅಂತಿದ್ರು. ನಾನು ತಮಾಷೆಗೆ ಹೇಳ್ತಿದ್ದೆ ಏನಂದ್ರೆ, ನನ್ನ ತಂಗಿ ರಾಜಲಕ್ಷ್ಮಿ ರಾಗಿಣಿ ಇವರೆಲ್ಲ ಬೆಳ್ಳಗಿದ್ದಾರೆ, ನಾನೊಬ್ಳೇ ನಮ್ಮ ಅಪ್ಪನಂಗೆ. ಸುಬ್ರಹ್ಮಣ್ಯ ಒಳ್ಳೆ ಕಲರು, ಈಗಿರೋನು ಬಾಲಕೃಷ್ಣ ಸ್ವಲ್ಪ ನನ್ನ ಕಲರ್, ಬ್ಯಾಂಕ್ ಮ್ಯಾನೇಜರ್. ನಾನೇ ದೊಡ್ಡ ಮಗಳಲ್ಲ, ನನಗೆ ಯಾರು ಗಂಡು ಕೊಡ್ತಾರೆ, ನಾನು ಕಪ್ಪು, ಇವರೆಲ್ಲ ಚೆನ್ನಾಗಿದ್ದಾರೆ. ನಮ್ಮ ಅಪ್ಪನವರು, ನಿನ್ನ ಯೋಗ್ಯತೆನೇ ಬೇರೆ ಮಗ, ಅವರೇ ಬೇರೆ ನೀನೇ ಬೇರೆ, ನನ್ನ ಯೋಗ್ಯತೆ ಎಲ್ಲ ನಿಂಗೆ ದಾರಿ ಎರೆದು ಕೊಟ್ಟಿದ್ದೀನಿ ಅನ್ನೋರು ನಮ್ಮಪ್ಪ. ಆವಾಗಲೇ ನಿಮ್ಮ ಕಲಾ ಸಾಧನೆ ಬಗ್ಗೆ ನಿಮ್ಮ ತಂದೆಗೆ ಆಮೇಲೆ ಪ್ರೌಢತೆ ಬಂತ? ಭಯಂಕರ ಹೆಸರು ಬಂದು ಖುಷಿ ಆಗ್ಬಿಡ್ತು. ಅಲ್ಲಿ ನಾನು ಆವಾಗಲೇ ನಾಟಕ ಬರೆಯಕ್ಕೆ ಶುರು ಕೊಟ್ಬಿಟ್ನಲ್ಲ. ನಾನು 13 ವರ್ಷಕ್ಕೆ ಹೀರೋಯಿನ್ ಆಗಿಬಿಟ್ಟೆ ಡ್ರಾಮಾದಲ್ಲಿ. 5ನೇ ಕ್ಲಾಸಿಗೆ ಊರಿಗೆ ಹೋದಾಗಲೂ ನಮ್ಮ ತಾತ ಅಜ್ಜ ಇದ್ರು. ನಾವು ಹೆಚ್ಚು ಕಡಿಮೆ ಅವರು ಅವ್ರ ಮೊಮ್ಮಕ್ಕಳಂತ ನೋಡಿರೋದು ನಮ್ಮಿಬ್ಬರನ್ನೇ. ಅವರ ತೀರ್ಬೇಕಾದ್ರೆ ಮುಂಚೆ ನಾವಿಬ್ಬರೇ ಸಣ್ಣವರು ಇದ್ದಲ್ವಾ ಊರಿನಲ್ಲಿ. ನೀವು ಸ್ಕೂಲ್ಗಳೆಲ್ಲ ಓದ್ಬೇಕಾದ್ರೆ ಈ ಪೇರೆಂಟ್ಸ್ ಅಂಡ್ ಟೀಚರ್ಸ್ ಮೀಟಿಂಗ್ ಅದೆಲ್ಲ ಬರೋದಲ್ಲ, ಅವಾಗ ಅಮ್ಮ ಬರೋರ ಟೈಮ್ ಇರೋದ? ಅಮ್ಮ ಇಲ್ಲ,
ಮತ್ತೆ ಅಂದ್ರೆ ಓಕೆ ನಾವು ಓದಿರೋ ಸ್ಕೂಲಲ್ಲಿ ಅಂತ ಸ್ಟ್ರಿಕ್ಟ್ ಇರ್ಲಿಲ್ಲ. ಓಕೆ, ಸತ್ಯಭಾಮ ಅವ್ರ ಮಕ್ಳು ಅನ್ನೋದು ಗೊತ್ತಿತ್ತಾ? ಗೊತ್ತಿತ್ತು, ಅದು ಎಲ್ಲರಿಗೂ ಗೊತ್ತಿತ್ತು. ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಬರ್ಲೇಬೇಕಂತ ಏನು ಇರ್ಲಿಲ್ಲ. ನಾವು ಓದಿದ್ದು ಸ್ಕೂಲಲ್ಲಿ, ಬೇರೆ ಸ್ಕೂಲಲ್ಲಿ ಇತ್ತು. ನಾವು ಬಸವೇಶ್ವರ ಸ್ಕೂಲು, ಆಮೇಲೆ ಪ್ರೈಮರಿ ಸ್ಕೂಲ್, ಬೇರೆ ಸ್ಕೂಲಲ್ಲೆಲ್ಲ. ಬಟ್ ಓಕೆ, ಇವರು ನಮ್ಮ ತಾಯಿ ಆರ್ಟಿಸ್ಟ್ ಅಂತ ಗೊತ್ತಿತ್ತು. ಓಕೆ, ಇವಾಗ ಅವಾಗೆಲ್ಲ ಅಮ್ಮನಂತದೇ ಮಾತಾಡ್ತಿದ್ದೆ, ಪಾತ್ರಗಳು ಅವ್ರು ಅಭಿನಯಿಸಿದ್ದು ತುಂಬ ಇಂಪ್ಯಾಕ್ಟ್ ಆಗೋದು. ಅಫ್ಕೋರ್ಸ್ ನಿಮ್ಮ ವೈಫ್ ಬಂದಾಗ ನಾನು ಅದನ್ನು ಕೇಳ್ತೀನಿ. ಅಂದರೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಆ ಎಳೆ ಏಜು, ಬೆಳೆಯೋ ಏಜಲ್ಲಿ ನಿಮ್ಮಮ್ಮ ಹಿಂಗಲ್ವಾ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡ್ತಾರಲ್ವ, ಈ ಸಿನಿಮಾ, ನಾಟಕ, ಈ ಗ್ಲಾಮರ್ ಫೀಲ್ಡ್ ಅವ್ರು ಅಂತಂದರೆ ಒಂದು ಪ್ರಾಮಿನೆನ್ಸು ನಮಗೆ ಬೇಕೋ ಬೇಡವೋ ಬಂದ್ಬಿಡುತ್ತದು, ಅದು ಸಿಕ್ಬಿಡುತ್ತದು, ಬಿಕಾಸ್ ಆಫ್ ದಟ್ ಪ್ರೊಫೆಷನ್. ನಾವು ಒಳಗಡೆ ಹೇಗಿರ್ತೀವಿ ನಮಗೆ ಗೊತ್ತದು, ಬಟ್ ಆಚೆಯಿಂದ ನೋಡೋರಿಗೆ ನಮ್ಮ ಪ್ರೊಫೆಷನ್ ಇವ್ರು ಇವತ್ತಿಗೆ ಅದು ಕಾಮನ್ ಇರ್ಬೋದು, ಬಟ್ ಅವತ್ತಿಗೆ ಸಿನಿಮಾದವರು ಅಂತಂದರೆ ಹುಬ್ಬೇರಿಸೋವಂಥದ್ದೇ ಜಾಸ್ತಿ. ಆವಾಗ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಇಲ್ಲಿ ನೀವು ಈ ಕಲಾವಿದರ ಕುಟುಂಬ ಅಂದಾಗ ಹೇಗಿರೋದು ನಿಮ್ಮನ್ನ? ಅದೇ ಮೇನ್ ಅಂದ್ರೆ ಕಲಾವಿದರ ಕುಟುಂಬ ಅಂದ ತಕ್ಷಣ ಎಲ್ಲರಿಗೂ ಅನ್ನೋದು, ನಿಮ್ಮ ತಾಯಿ ಫಿಲಮ್ಲ ಇದ್ದಾರೆ, ನೀನ್ ಯಾಕೆ ಹೋಗ್ಲಿಲ್ಲ? ಅದು ಫಸ್ಟ್ ಕ್ವಶನ್. ಅದು ನೀವ್ ಯಾಕೆ ಹೋಗ್ಲಿಲ್ಲ? ನೀವು ಚೆನ್ನಾಗಿದ್ದಿರಲ್ಲ, ಗುಡ್ ಲುಕಿಂಗ್ ಇದ್ದೀರಾ, ಅವಳಿಗೂ ಎಷ್ಟೋ ಜನ ಕೇಳಿದ್ರೆ ನೀನ್ ಯಾಕಮ್ಮ ಹೋಗಿಲ್ಲ? ನಾವಿಲ್ಲ, ಅವ್ರ ಪ್ರಪಂಚನೇ ಬೇರೆ, ನಮ್ಗೆ ಇಂಟ್ರೆಸ್ಟ್ ಇಲ್ಲ. ಸೊ ಆ ಕನ್ವರ್ಸೇಷನ್ ನಾವು ಅಲ್ಲಲ್ಲೇ ಕಟ್ ಮಾಡ್ತಾ ಇದ್ವಿ. ಸೊ ಯಾಕಂದ್ರೆ ನಮ್ಮ ಗುರಿ ಬೇರೆ ಇತ್ತು, ಅಮ್ಮನ ಲೈಫ್ ಬೇರೆ, ನಮ್ಮ ಗುರಿ ಬೇರೆ ಇತ್ತು. ಅದಕ್ಕೋಸ್ಕರ ಅದ್ರ ಬಗ್ಗೆ ಜಾಸ್ತಿ. ಇನ್ನೊಂದು ನೆನಪಿದೆ, ಕಡ್ಡಿಯನ್ ಇವನು ವಿದ್ಯಾನಿಧಿ ಸ್ಕೂಲ್ ಹೋಗ್ಬೇಕಾರೆ ಎಷ್ಟನೇ ಕ್ಲಾಸ್, 5ನೇ ಕ್ಲಾಸ್, ನಂದೊಂದು ಫೋಟೋ ಇತ್ತು, ಯಾವುದೋದ್ರಲ್ಲಿ ಬಂದಿತ್ತು. ಆ ಫೋಟೋ ತಗೊಂಡು ಅಲ್ಲಿ ಕಡ್ಡಿ ಅಂತ ಕರಿತಿದ್ರು. ನಂಗೆ ಬೇಕು ಅಂತ ಇವನು ಕೊಡ ಅಂದ್ರೆ, ನಿಮ್ಮ ಅಮ್ಮನ ನೀನು ದಿನ ನೋಡ್ತೀಯ, ನಾವೆಲ್ಲಿ ನೋಡ್ತೀವಿ ಅಂತ ತಗೊಂಡೋಗು ಅಂತ. ಹಂಗೆ ಒಬ್ಬೊಬ್ರು ಇರುತ್ತೆ ಅದೆಲ್ಲ. ಹಂಗೆ ಇವರೆಲ್ಲ ಮರ್ತು ಬಿಟ್ಟಿದ್ದಾರೆ, ನಂಗೆ ನೆನಪಿದೆ ನೋಡಿ. ಹಂಗೆ ಶಿ ಸಚ್ ಎ ರೋಲ್ ಮಾಡೆಲ್ ಅಂತಂದರೆ, ಇವತ್ತಿನ ದಿನಗಳಲ್ಲಿ ನಿಮಗೆಲ್ಲ ಇಬ್ರಿಗೂ ತುಂಬ ಚೆನ್ನಾಗಿ ಅದ್ರ ಬಗ್ಗೆ ಗೊತ್ತಿರುತ್ತೆ. ವರ್ಕಿಂಗ್ ಆಪರ್ಚುನಿಟೀಸ್ ತುಂಬ ಇದೆ, ದುಡ್ಡನ್ನ ನಾವು ಹಣನ ಒಳ್ಳೆಯ ಥರದಲ್ಲಿ ಸಂಪಾದನೆ ಮಾಡೋಕ್ಕೆ 108 ವೇದಿಕೆಗಳಿದೆ ಇವತ್ತು. ಬಟ್ ಅವರ ಟೈಮ್ನಲ್ಲಿ ಬರೀ ಅವ್ರು ನಂಬ್ಕೊಂಡಿದ್ದು ಈ ಕಲೆ ಒಂದೇ. ಹೌದು, ಇದು ಬಿಟ್ಟು ಪಾಪ ಅವ್ರಿಗೆ ಗೊತ್ತಿಲ್ಲ, ಒಂದು ನಾಟಕ ಇಲ್ಲ ಸಿನಿಮಾ ಇಲ್ಲ ಧಾರಾವಾಹಿ, ಇಷ್ಟೇ. ಇದು ಬಿಟ್ಬಿಟ್ಟು ಅವ್ರು ಬೇರೆ ಕೆಲಸಗಳು ಗೊತ್ತಿಲ್ಲ ಪಾಪ ಅವ್ರಿಗೆ. ಅಂಥ ಟೈಮ್ನಲ್ಲಿ ಆ್ಯಸ್ ಎ ಸಿಂಗಲ್ ಪೇರೆಂಟ್ ಅವರು ನಿಮ್ಮ ಇಬ್ಬರ ಬದುಕಿನ ಕಟ್ಕೊಟ್ಟಿರೋ ರೀತಿ ಇದೆಯಲ್ಲ, ಹ್ಯಾಟ್ಸ್ ಆಫ್. ಅದು ಸೋ ಲಕ್ಕಿ. ಅದಕ್ಕೆ ನಾನು ಹೇಳಿದ್ದು ಸ್ಯಾಕ್ರಿಫೈಸ್. ಯು ಥಿಂಕ್ ಆಫ್ ಯುವರ್ ಮದರ್, ನಿಮ್ಮ ಕಣ್ಣು ಮುಂದೆ ಬರೋದು ಅವ್ರು ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಮಕ್ಕಳು ಜೀವನ, ನನ್ನ ಮಕ್ಕಳನ್ನ ಒಂದು ಲೆವೆಲ್ಗೆ ತರಬೇಕು, ಇನ್ನೊಬ್ಬರ ಮುಂದೆ ತಲೆ ತಗ್ಗಿಸ್ಬಾರ್ದು ಅಂತ ಅದೊಂದೇ ಕೆಚ್ಚಿತ್ತು ನೋಡಿ. ಅಮ್ಮಂದು ಒಂದೇ ಅವರು ನಮ್ಮನ್ನ ಊರಿಂದ ಬೆಂಗಳೂರು ಕರ್ಕೊಂಡ್ ಬಂದಿದ್ದು ಅದೇ ಉದ್ದೇಶ. ಎಜುಕೇಶನ್ ಮಾಡ್ಬೇಕು, ನನ್ನ ಮಕ್ಕಳನ್ನ ಒಳ್ಳೆ ಸ್ಥಾನದಲ್ಲಿ ನಿಲ್ಲಿಸಬೇಕು. ಅದ್ರಲ್ಲಿ ನಾನು ಬೇಜಾರಿಗೆ ನಾನು ಅದು ಇದು ಡ್ರಾಮಾ ಸಿಗುತ್ತೆ ಮಾಡ್ಕೊಂಡಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸ ಆಗಬೇಕು, ಸಿನಿಮಾ ಸಿಗುತ್ತೆ ಅಂತ ನಾನು ಕಲ್ಪನೆನೂ ಮಾಡ್ಕೊಂಡಿಲ್ಲ. ಆಮೇಲೆ ನೀವು ಎಂಥ ಮಕ್ಕಳಂದ್ರೆ ಅವ್ರ ಮುಂದೆ ನಾನು ಹೇಳೋದಂತಲ್ಲ. ನೋಡಿ, ನೀವು ಈ ಥರ ಕೆಲಸಕ್ಕೋಸ್ಕರ ಕಲೆ, ನಾಟಕ, ಸಿನಿಮಾ ಅಂತ ಹೋಗ್ತಿದ್ರಿ, ಅವರ ಓದನ್ನ ಅವರೇ ನೋಡ್ಕೊಂಡು ಅವರೇ ಓದ್ಕೊಂಡು ಅವ್ರು ಕಟ್ಕೊಂಡಿರೋದು ಇದೆಯಲ್ಲ ಭವಿಷ್ಯ, ನಿಜವಾದ ಅಂತ ಮಕ್ಕಳು ಸಿಗಕ್ಕೂ ಪುಣ್ಯ ಮಾಡಿರ್ಬೋದು. ಇವತ್ತು ಇಬ್ರು ಡಬಲ್ ಡಿಗ್ರಿ, ಇವನು ಡಬಲ್ ಡಿಗ್ರಿ, ನಾನು ಡಬಲ್ ಡಿಗ್ರಿ. ಸೋ ಪ್ರೌಡ್ ಆಫ್ ಯು. ಇಟ್ ಈಸ್ ಬಿಕಾಸ್ ಆಫ್ ಹರ್. ಅಂದರೆ ಚಿಕ್ಕಂದಿಂದ ಅದು ತಲೆಯಲ್ಲಿ ತುಂಬಿಸ್ಬಿಟ್ಟಿದ್ರು. ನಿನಗೆ ಬೇರೆ ಏನೇ ಕೈ ಕೊಡ್ಬೋದು, ಕಲಿತ ವಿದ್ಯೆ ನಿನಗೆ ಕೈ ಕೊಡೋದಿಲ್ಲ. ಆದ್ದರಿಂದ ಫಸ್ಟ್ ವಿದ್ಯಾಭ್ಯಾಸ, ದುಡ್ಡು ಬರುತ್ತೆ ಹೋಗುತ್ತೆ, ಆದರೆ ಕಲಿತ ವಿದ್ಯೆ ನಿನ್ನ ಕೈ ಬಿಡೋದಿಲ್ಲ ಅಂತ. ಅದು ಹರ್ ಮೋಟಿವೇಶನ್. ಫ್ಯಾಂಟಾಸ್ಟಿಕ್ ಸಂಸ್ಕಾರ, ಅದೇ ಫೌಂಡೇಶನ್. ಹೌದು, ಅದು ಫೌಂಡೇಶನ್. ಅಂದರೆ ಒಬ್ಬ ಸಿಂಗಲ್ ಲೇಡಿಯಾಗಿ ಒಂದು ಹೆಣ್ಮಗುನ ಒಂದು ಗಂಡು ಮಗುನ ಇಟ್ಕೊಂಡು ಬದುಕೋದು ಅವತ್ತಿನ ದಿವಸ ಬೆಂಗಳೂರು ಪಟ್ಟಣದಲ್ಲಿ ನಾಟ್ ಎ ಜೋಕ್. ಇವತ್ತು ನಾವು ಮಾತಾಡ್ತೀವಿ, ಇವತ್ತು ನಾವು ವಾಟ್ ಎವರ್ ವಿ ಮೇ ಟಾಕ್, ಅವತ್ತು ನೀವು 3 ಜನ ಅನುಭವಿಸಿರೋದಿದೆಯಲ್ಲ, ಅದು ನಿಮಗೆ ಮಾತ್ರ ಗೊತ್ತಿರುತ್ತೆ. ಓಕೆ, ನಿಮ್ಮ ತಾಯಿಯಿಂದ ನೀವು ಅಂದರೆ ಕಲ್ತಿರೋ ನಿಮ್ಮ ಮಕ್ಕಳನ್ನ ಬೆಳೆಸೋದಕ್ಕೆ ನೀವೇನು ಕಲ್ತ್ಕೊಂಡ್ರಿ, ಅವರಿಂದ ತೊಗೊಂಡಂಥ ಒಂದು ಎಲ್ಲವೂ ತೊಗೊಂಡಿರ್ತೀರ, ಬಟ್ ಅಡಾಪ್ಟ್ ಮಾಡ್ಕೊಂಡಿದ್ದೇನು? ಅದೇ ಒಳ್ಳೆ ನನ್ನ ಮಕ್ಕಳಿಗೂ ಅದೇ ಹೇಳ್ಕೊಟ್ಟಿದ್ದೇನೆ. ಎಜುಕೇಷನ್, ಮನಿ ಬರುತ್ತೆ, ದುಡ್ಡು ಹೋಗುತ್ತೆ, ಆದರೆ ಎಜುಕೇಷನ್. ಒಬ್ಬ ಡಾಕ್ಟ್ರು, ಇನ್ನೊಬ್ಬ BTech ಆಗಿ MBA ಆಗಿದೆ. ಆಯ್ತು, ಬೇರೆ ಸ್ವಭಾವನೂ ಅಷ್ಟೇ. ಇವ್ ಮಕ್ಕಳಾದ್ರೂ ಆಯ್ತು, ನನ್ನ ಮಗನ ಮಕ್ಕಳು 2 ಬಹಳ ಒಳ್ಳೆ ಮಕ್ಕಳು. ಹೌದು, ಇಲ್ಲ ಅವ್ರಿಗೂ ಅಷ್ಟೇ. ನಾವು ನೀವು ಬೇರೆ ಏನೇ ಮಾಡಿ ನಿಮ್ಮ ಹಾಬೀಸ್ ಯಾವುದಕ್ಕೂ ಅಬ್ಜೆಕ್ಷನ್ ಮಾಡಲ್ಲ, ಬಟ್ ಪ್ರೈಮರಿ ಎಜುಕೇಶನ್ ಅದನ್ನು ಮುಗಿಸ್ಕೊಳ್ಳಿ, ಆಮೇಲೆ ಉಳಿದಿದ್ದೆಲ್ಲ ಆಟೋಮೆಟಿಕ್ ಆಗಿ ಬರುತ್ತೆ. ಮಕ್ಳಿಗೂ ಇದೇನಾರು ಇಂಟ್ರೆಸ್ಟ್ ಇದೆಯಾ? ಆಕ್ಟಿಂಗು, ಸಿಂಗಿಂಗ್, ಅಂದ್ರೆ ಡ್ಯಾನ್ಸು? ಜನರೇಷನ್ ಪ್ರಕಾರ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ, ಬಟ್ ದೇ ಆರ್ ನಾಟ್ ಸೀರಿಯಸ್, ನಾಟ್ ಫೋಕಸ್. ಅವಳೇ 1-2 ವರ್ಷ ಡಾನ್ಸ್ ಕಲ್ತಿಲ್ಲ ನನ್ನ ಮಗಳು.
ಪ್ರೊಫೆಷನ್ ಆಗಲ್ಲದೆ ಒಂದು ಪ್ಯಾಷನ್ ಆಗಿ ಒಂದು ಸಿಂಗಿಂಗು ಡ್ಯಾನ್ಸು ಕಲಿಯೋದು ಬೇರೆ. ಇವಾಗ ನನ್ನ ಮಕ್ಳಿಬ್ರಿಗೂ ಒಬ್ಳು ಹಾಡ್ತಾಳೆ, ಒಬ್ಳು ಡ್ಯಾನ್ಸ್ ಮಾಡ್ತಾಳೆ. ಅದು ಅವ್ರಿಗೆ ಈ ಸ್ಟ್ರೆಸ್ ಮಧ್ಯದಲ್ಲಿ ಒಂದು ರಿಲ್ಯಾಕ್ಸೇಷನ್. ನನಗೆ ಯಾವ ಕಾರಣಕ್ಕೂ ನನ್ನ ಮಕ್ಕಳನ್ನ ಇಲ್ಲಿಗೆ ತರಬೇಕು ಅನ್ನೋ ಆಸೆ ನನಗೂ ಇಲ್ಲ. ಸಾಕು, ಅಮ್ಮ ಹೇಳ್ದಂಗೆ ನಮ್ಮ ಹಣೆ ಬರಕ್ಕೆ ಸಾಕು ಇದು ನಮ್ಮ ಮಕ್ಳಿಗೆ ಬೇಡ. ಅವ್ರು ಚೆನ್ನಾಗಿ ಓದ್ಕೊಂಡು ಫ್ರಾಂಕ್ಲಿ ನಾವು ಕೂಡ ಅಕಾಡೆಮಿಕ್ಸ್ ವೈಸಲ್ಲಿ ಅಷ್ಟು ಓದಕ್ಕಾಗ್ಲಿಲ್ಲ. ಇವತ್ತಿಗೆ ಅದು ಅನ್ನಿಸ್ತಾ ಇದೆ, ಅಯ್ಯೋ ಓದಬೇಕಾಗಿತ್ತಲ್ಲ, ಯಾಕಪ್ಪ ಬೇಕು ಈ ಹಣೆ ಬರಗಳು. ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿ ಬಂದ್ಬಿಡ್ತೀವಿ, ಇಲ್ಲಿದ್ದೀವಿ, ಇವತ್ತು ನಮ್ಮನ್ನ ಸಾಕ್ತಾ ಇದೆ, ಊಟ ಮಾಡ್ತಿದೆ, ಎಲ್ಲವೂ ಒಂದು ಕಾಲದಲ್ಲಿ ನಾವು ಬೈಕೋತಾ ಇದ್ವಿ ಅಮ್ಮಂಗೆ, ಏನು ಓದು 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 ಅಂತಾರೆ, ಇವ್ರೇನು ಮಹಾ ಓದಿದಾರ, ನಮ್ಗೆ ಯಾಕೆ ಇಷ್ಟು ಓದಿಸೋದಂತ. ಇವತ್ತು ಅನ್ನಿಸ್ತಾ ಇದೆ, ಅವತ್ತಮ್ಮ ಅಷ್ಟು ಸ್ಟ್ರಿಕ್ಟ್ ಆಗಿರಲಿಲ್ಲ ಅಂದಿದ್ರೆ ಇವತ್ತಿಷ್ಟು ಒಳ್ಳೆ ಪೊಸಿಷನಲ್ಲಿ ಇರ್ತಾ ಇದ್ವಿ. ಬಹುಶಃ ಎಲ್ಲ ಪೇರೆಂಟ್ಸು ಮಕ್ಳಿಗೂ ಹಾಗೆ ಅನ್ಸುತ್ತೆ. ಚಿಕ್ಕವರಿರಾಗ ಅಪ್ಪ ಅಮ್ಮ ಬೈದಾಗ ಯಾಕೆ ಇಷ್ಟು ಬೈತಾರೆ ಅಂತ. ಕೊನೆಗೆ ವೆನ್ ಹಿ ಬಿಕಮ್ ಅ ಫಾದರ್, ವೆನ್ ಐ ಬಿಕಮ್ ಅ ಮದರ್, ದೆನ್ ನಮ್ಮ ತಲೆಯಲ್ಲಿ ಬರುತ್ತೆ, ಅಯ್ಯೋ ಅಮ್ಮ ಹೇಳಿದ್ದು ನಿಜ, ಅಪ್ಪ ಹೇಳ್ತಾ ಇದ್ದಿದ್ದು ನಿಜ, ಆವಾಗಲೇ ಅನ್ಸುತ್ತೆ. ನಿಮ್ಮ ಇಷ್ಟು ವರ್ಷದ ಜರ್ನಿನಲ್ಲಿ, ಅಂದರೆ ನಿಮ್ಮ ಚೈಲ್ಡ್ಹುಡ್ಡಿಂದ ಹಿಡಿದು ಇವಾಗ ನಿಮ್ಮ ಮದುವೆ ಆಗಿ ಮಕ್ಕಳಾಗೋವರೆಗೂ, ನಿಮ್ಮ ಗಂಡನ, ನಿಮ್ಮ ಯಜಮಾನರು, ನಿಮ್ಮ ಶ್ರೀಮತಿಯವರು ಬರೋ ಸಂದರ್ಭದವರೆಗೂ ನಿಮ್ಮ ಜೀವನದಲ್ಲಿ ಯಾವಾಗಲೂ ವಾವ್ ಇದೆಷ್ಟು ಚೆನ್ನಾಗಿತ್ತಲ್ಲ ಅಂತ ಮೆಲುಕು ಹಾಕೋದು ಯಾವ್ದಾದ್ರು ಆ ವಾವ್ ಮೂಮೆಂಟ್ ಇದೆಯಾ? ಹಲವಾರು ತುಂಬಾ ಇದಾವೆ. ಒಂದು ಶೇರ್ ಮಾಡ್ಬೋದಂದ್ರೆ ನಿಮ್ಮ ಮದುವೆದು, ಅವ್ರ ಮದುವೆದು, ಅಥವಾ ನಿಮ್ಮ ಮಗು ಹುಟ್ಟಿದ ಟೈಮು, ಅವ್ರ ಮಗು ಹುಟ್ಟಿದ ಟೈಮು. ಅದೇನ ಅಂತದೇನ ಅಂತ ಏನಿಲ್ಲ. ಅಲ್ಲ ಅಂದ್ರೆ ಅದೇ ಜೀವನದ ಸುಂದರ ಕ್ಷಣಗಳಂತ ಹೇಳ್ಕೋಬಹುದು ಅಷ್ಟೇ. ಅಥವಾ ಎಲ್ಲರ ಲೈಫಲ್ಲಿ ಇದ್ದಂಗೆ ಅಂತ ಸ್ಪೆಷಾಲಿಟಿ ಅಂತ ಏನಿಲ್ಲ, ಜನರಲ್ ಆಗಿ ಎಲ್ಲರ ಲೈಫಲ್ಲಿ ಇದ್ದಂಗೆ ದುಃಖನೂ ಇರುತ್ತೆ ಮಧ್ಯದಲ್ಲಿ, ದುಃಖ ಕಷ್ಟ ಸುಖ ಎಲ್ಲರ ಫ್ಯಾಮಿಲಿ ಇದ್ದಂಗೆ ಎಲ್ಲರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿಯಲ್ಲಿ ಬಂದಿದೆ. ಕಷ್ಟ ಬಂದಾಗ ಅವರಿಬ್ರು ಇದ್ರಲ್ಲಿ ಒಂದು ಏನಂದ್ರೆ, ಅವಳಿಗೆ ನನ್ನಂಗೆ ಒಂದೇ ಸಲ ಅವಳಿ ಜೋಳಿ ಮಕ್ಕಳಾಯ್ತು, ಅದೊಂದು. ಆದ್ರೆ ನಮ್ಮ ಸೊಸೆಗೆ ಪಾಪ ಫಸ್ಟ್ ಟೈಮ್ 2 ಸಲ ಅಬಾರ್ಷನ್ ಆಯ್ತು. ನಮ್ಮ ಮನೆಯಲ್ಲೂ ಅದೇ ಪ್ರಾಬ್ಲಮ್ ಆಗಿತ್ತು. ಆಮೇಲೆ ಅದೇನೋ ನಾಗನದು ಇದು ಎಲ್ಲ ಮಾಡಿ ಆಮೇಲೆ ಹುಡುಗಿ ಹುಟ್ಟಿದ್ದು. ಆಮೇಲೆ ಸೃಷ್ಟಿ ಅಕ್ಷಯ್, ಸೆಕೆಂಡ್ ಒನ್ ಇಸ್ ಧ್ರುವ ಅಕ್ಷಯ್. ಧ್ರುವ ನಂಗೆ ಪರಿಚಯ ಇದ್ದಾರೆ ಬಿಡಿ, ಧ್ರುವನ ಜೊತೆ ನಂಗೆ ವಾರ್ಮ್ ಅಪ್ ಆಗಿದೆ ಒಂದ್ಸತಿ. ಅಡ್ಡ ಇಲ್ಲ, ಆ ವಯಸ್ಸಲ್ಲಮ್ಮ. ಇನ್ನೊಂದ್ 3 ವರ್ಷ ಬಿಟ್ಟು ಹೋದ್ರೆ ಧ್ರುವ ಅವ್ರು ಹಿಂಗಿರಲ್ಲ, ಅವ್ರು ಬೇರೆ ತರ ಇರ್ತಾರೆ. ನಾವು ಆ ಏಜ್ ಅಲ್ಲಿ ಹಂಗೆ ಇದ್ದು ದಾಟ್ಕೊಂಡ್ಬಂದಿರಲ್ಲ. ಇಲ್ಲ ಹಂಗಂತಲ್ಲ, ನಾವು ಇದು ಹೇಳುದು ಅಂತಲ್ಲ. ಅವು ನಮ್ಮ ಸೃಷ್ಟಿ ಇದ್ದಾಳಲ್ಲ ಮೊಮ್ಮಗಳು, ಅವಳು ಸೇಮ್ ನಂಗೆ ರ್ಯಾಶ್ ಮಾತಾಡಲ್ಲ, ಕರೆ ತೂಕವಾದ ಮಾತು ಇದು ಎಲ್ಲ. ಇವಾಗ ಸ್ವಲ್ಪ ಇವಳು ಗಾಳಿ ಬೀಸಿದೆ ಮೊಮ್ಮಗನಿಗೆ, ಧ್ರುವನಿಗೆ. ಇಲ್ಲ, ನಾನು 4 ಜನ ಮಕ್ಕಳನ್ನು ನೋಡಿದ್ನಲ್ಲ, ಇನ್ಸ್ಟೆಂಟ್ ಫೀಲ್ ವಾಟ್ ಐ ಫೆಲ್ಟ್. ನಾನು ಅದನ್ನು ನೇರವಾಗಿ ಹೇಳ್ತೀನಿ. ನೀವು ಆಸ್ ಅ ಫ್ಯಾಮಿಲಿ ಮಕ್ಕಳನ್ನ ತುಂಬ ಚೆನ್ನಾಗಿ ಬೆಳೆಸಿದ್ರೆ. ಇವತ್ತು ತುಂಬ ಕಡೆ ನಾವು ಹೋಗ್ತಾ ಇರ್ತೀವಿ, ತುಂಬ ಕಡೆ ನೋಡ್ತಿರ್ತೀವಿ, ಸಾಕಷ್ಟು ಜನ ಮಕ್ಕಳುಗಳನ್ನ ನೋಡ್ತಿರ್ತೀವಿ. ಬೇರೆ ವಿ ವೋಂಟ್ ಸಿ ನಾವು ಯಾರೋ ಹೊರಗೆ ನೋಡಿ ಬರ್ತೀವಿ, ನಿಮ್ಮನ್ನು ಮಾತಾಡಿಸ್ತೀವಿ, ಒಂದು 5 ನಿಮಿಷ ಇದ್ಬಿಟ್ಟು ಹೋಗ್ತೀವಿ. ಆ ಬಂದಾಗ ವಾರ್ಮ್ ವೆಲ್ಕಮಿಂಗ್ ಕೊಡೋದಿದೆಯಲ್ಲ, ದಟ್ ಕೌಂಟ್ಸ್ ಟೂ ಮಚ್. ಅದು ನಿಮ್ಮ 4 ಜನ ಮಕ್ಕಳು ತುಂಬಾ ಚೆನ್ನಾಗಿ ಕೊಟ್ಟರು. ಅಂದ್ರೆ ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಂದ ಕ್ಯಾರಿಡ್. ನಿಮ್ಮ ಮನೆ, ನಿಮ್ಮ ಯಜಮಾನರ ಕಡೆಯಿಂದ ಅದು ಬಂದಿದೆ, ಮೇಡಮ್ ಕಡೆಯಿಂದನೂ ಅದು ಬಂದಿದೆ. ಗಂಡ ಆಸ್ ಎ ಕಪಲ್ಸ್ ನೀವುಗಳು ನಿಮ್ಮ ಮಕ್ಕಳನ್ನ ಬೆಳೆಸಿರೋ ರೀತಿ. ಎಸ್, ಫೈನಲ್ ಸೆಗ್ಮೆಂಟು ನಿಮ್ಮ ಮನೆಯವ್ರನ್ನ ಕೂರಿಸ್ಕೊಂಡು, ಅಂದರೆ ನಿಮ್ಮ ಶ್ರೀಮತಿಯವ್ರನ್ನ, ಸರ್ನ ಕೂರಿಸ್ಕೊಂಡು ಒಂದು ಮಾಡಿ ವಿಲ್ ವೈಂಡ್ ದ. ಇಷ್ಟು ವರ್ಷ ನೀವು ತೋರಿಸಿರೋ ಅಭಿಮಾನ, ಪ್ರೀತಿಯಿಂದನೇ ನಮ್ಮ ಅಮ್ಮ ಇದುವರೆಗೂ ಏನೋ ಒಂದು ಸಾಧನೆ ಮಾಡೋಕ್ಕಾಗಿದೆ. ಅವ್ರು ಮಾಡಿರೋ ಸಾಧನೆಯಿಂದ ನಮ್ಮ ಜೀವನ ಒಂದು ಒಳ್ಳೆ ಸ್ಟೇಜಲ್ಲಿದೆ. ಸೊ ಇಂಡೈರೆಕ್ಟ್ ಆಗಿ ನಿಮ್ಮ ಅಭಿಮಾನನೇ ನಮ್ಮೆಲ್ಲರ ಜೀವನಕ್ಕೆ ಮುಖ್ಯ ಕಾರಣ.